ನೀವು ಸ್ಕ್ರಿಪ್ಟಿಂಗಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ. ಹೌದು, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಸಿಲಿದ್ವಿ, ಶೂಟ್ ಮಾಡ್ಬೇಕಾದ್ರೆ ರಕ್ತ ಬೆವರು ಎಲ್ಲ ಏನೇನ್ ಬೇಕು ಎಲ್ಲ ಹೀರ್ಕೊಂಡಿದೆ ಅದು ಅಂತ. 15 ವರ್ಷ ಬರ್ದಿದ್ರಾ ಇದಕ್ಕೆ? ಲೆಕ್ಕ ಜಾಸ್ತಿನೇ ಇರ್ಬೋದೇನು ಅನ್ಸುತ್ತೆ. ಸುಮಾರು ಅಂದ್ರೆ ವರ್ಷನ್ ಅಂದ್ರೆ ಇಟ್ಸ್ ನಾಟ್ ಅ ವರ್ಷನ್, ಕಂಪ್ಲೀಟ್ಲಿ ಸ್ಟೋರಿ ಚೇಂಜ್ ತರಾನೋ ಆ ಥರ ಅಲ್ಲ ಅದು. ಅಂದ್ರೆ ಐಡಿಯಾದಿಂದ ಶುರುವಾಗಿ ಫೈನಲ್ ಸ್ಕ್ರಿಪ್ಟ್ ವರೆಗೂ ಸೇರ್ಕೊಂಡ್ರೆ ಆ ಥರ ಇರ್ಬೋದೇನೋ. ಅಂದ್ರೆ ಒಂದು ಸ್ಕ್ರಾಚ್ ಐಡಿಯಾ ಇದ್ರೆ ಅದನ್ನೊಂದ್ಸಲ ನರೇಟ್ ಮಾಡ್ತೀವಿ. ಓಕೆ ಓಕೆ, ಏನನ್ಸುತ್ತೆ ಎಲ್ಲ ಒಪಿನಿಯನ್, ನಿಮ್ಗೆ ಅನಿಸ್ತಂತ ಕೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂಚೂರು ಡೆವಲಪ್ ಆಗುತ್ತೆ. ಅಲ್ಲಿ ಏನಾದ್ರು ಶುರುವಲ್ಲೆಲ್ಲ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಸೊ ಯಾವಾಗ ಕೌಂಟರ್ ಬರೋಕೆ ಶುರು ಆಗುತ್ತೆ ಅಂತಂದ್ರೆ ಒಂದು ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ವಿತ್ ಡೈಲಾಗ್ಸ್ ನರೇಷನ್ ಕೊಡೋಕೆ ಶುರು ಮಾಡ್ತೀವಲ್ವಾ, ಆಗ ನಮ್ಗೆ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಕೇಳಕ್ ಶುರು ಮಾಡ್ತಾರೆ. ನಮ್ಮ ಹತ್ರ ಉತ್ತರ ಇದ್ರೆ ಉತ್ತರ ಕೊಡ್ತೀವಿ, ಇದು ಇದೇ ರೀತಿ ಕನ್ವೆ ಆಗುತ್ತೆ ಅಂತ ಹೇಳ್ತೀವಿ. ಉತ್ತರ ಇಲ್ಲ ಅಂತಂದ್ರೆ ಅವಾಗ ಅಲ್ಲೇನೋ ಇಶ್ಯೂ ಇದೆ ಅಂತ ತಿಳ್ಕೊಳ್ತೀವಿ, ಮತ್ತೆ ಅದ್ರ ಮೇಲೆ ಗಮನ ಕೊಡ್ತೀವಿ, ಮತ್ತೆ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಈ ತರ ನಡೀತಾ ಇರುತ್ತೆ ಎಕ್ಸಸೈಸ್ ಅವಲ್ಲ. ಸೊ ಅದರಲ್ಲಿ ಪ್ರಗತಿ ಮತ್ತೆ ಈ ಅರವಿಂದ್ ಕಶ್ಯಪ್ ಇಬ್ರು ದೊಡ್ಡ ಕಾಟ. ಹೌದು, ಅವರಿಬ್ರು ದೊಡ್ಡ ಸಪೋರ್ಟ್ ಎಕ್ಸಿಕ್ಯೂಷನ್. ಧೈರ್ಯ ರೀ ಶೆಟ್ರಿಗೆ. ಅವರಿಬ್ರು ಕ್ಯಾಮ್ರಾ ಅದು ಹೆಂಡ್ತಿನ ಅದಲ್ಲ ಅಂದ್ರೆ ಅಷ್ಟು ಪ್ರಶ್ನೆ, ಪರ್ಫೆಕ್ಷನಿಸ್ಟ್, ಅಷ್ಟು ಪ್ರಶ್ನೆ ಕೇಳ್ತಾರೆ. ಪ್ರಗತಿನೂ ಅಷ್ಟೇ, ಅರವಿಂದನೂ ಅಷ್ಟೇ. ಅವರಿಬ್ರು ಒಂದೇ ತರ ಸೇಮ್ ಇಯರ್ ಅವರಿಬ್ರು. ಇಬ್ರದ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ, ಅಂದ್ರೆ ಪರ್ಸನಲಿ ಮತ್ತೆ ಫಿಲ್ಮಿಗೆ ಸಂಬಂಧಪಟ್ಟಂಗೆ.